ಈ ದಿನ ನಾವು ಜನವರಿ 1ನೇ ತಾರೀಕಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಭಾರತೀಯ ಎಐ ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಗಾಂಧಿನಗರ್, ಆಪ್ಷನ್ ಸಿ ದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧಿನಗರ. ಗಾಂಧಿನಗರದಲ್ಲಿ ಒಂದು ಎಐ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಆನಂತರ ಮುಂದಿನ ಪ್ರಶ್ನೆ, ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಜನರಲ್ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಲವ್ ಅಗರ್ವಾಲ್, ಆಪ್ಷನ್ ಬಿ ಶಿವಾನಿ ಗುಪ್ತಾ, ಆಪ್ಷನ್ ಸಿ ಕೆ ಶಿವಮ್ಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲವ್ ಅಗರ್ವಾಲ್. ಆನಂತರ ಮುಂದಿನ ಪ್ರಶ್ನೆ, ಕಣ್ಣಿನ ಆರೈಕೆಗಾಗಿ ಭಾರತೀಯ ಸೇನೆಯು ಭಾರತದ ಮೊದಲ 3D ಫ್ಲೆಕ್ಸಿ ಜೆಲಿಯ ಎಂಜಿಯೋಗ್ರಫಿಯನ್ನು ಯಾವ ನಗರದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಮುಂದಿನ ಪ್ರಶ್ನೆ, DRDO ಇತ್ತೀಚೆಗೆ ಯಾವ ರಾಜ್ಯದಿಂದ ಒಂದೇ ಲಾಂಚರ್ನಿಂದ 2 ಪ್ರಳಯ ಕ್ಷಿಪಣಿಗಳನ್ನು ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಬಿಹಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ಮುಂದಿನ ಪ್ರಶ್ನೆ, ಮಹಿಳಾ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ ಯಾರು? ಆಪ್ಷನ್ ಎ ದೀಪ್ತಿ ಶರ್ಮಾ, ಆಪ್ಷನ್ ಬಿ ಪ್ರಿಯಾಂಕಾ, ಆಪ್ಷನ್ ಸಿ ಸ್ಮೃತಿ ಮಂದನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೀಪ್ತಿ ಶರ್ಮಾ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತನಿಖಾ ಸಂಸ್ಥೆ NIAಯ ಹಂಗಾಮಿ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಎಂ ತ್ರಿಪಾಠಿ, ಆಪ್ಷನ್ ಬಿ ಸೋನಿಯಾ ಗುಪ್ತಾ, ಆಪ್ಷನ್ ಸಿ ಆರ್ ಅಗರ್ವಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಅಗರ್ವಾಲ್, ಅಂದರೆ ರಾಕೇಶ್ ಅಗರ್ವಾಲ್ ಅವರನ್ನು. ಆನಂತರ ಮುಂದಿನ ಪ್ರಶ್ನೆ, 2026ರಲ್ಲಿ ಜೀವ ವೈವಿಧ್ಯ ಕುರಿತು ವಿಶ್ವಸಂಸ್ಥೆಯ ಸಮ್ಮೇಳನ COP17 ಯಾವ ದೇಶ ಆಯೋಜಿಸಲಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅರ್ಮೇನಿಯಾ, ಆಪ್ಷನ್ ಸಿ ರಷ್ಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಮೇನಿಯಾ. ಆನಂತರ ಮುಂದಿನ ಪ್ರಶ್ನೆ, ಸ್ಮೃತಿ ಮಂದನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 10,000 ರನ್ ಗಳಿಸಿದ ಭಾರತೀಯ ಎಷ್ಟನೇ ಆಟಗಾರ್ತಿಯಾಗಿದ್ದಾರೆ? ಆಪ್ಷನ್ ಎ ಮೊದಲನೆಯ, ಆಪ್ಷನ್ ಬಿ ಎರಡನೆಯ, ಆಪ್ಷನ್ ಸಿ ಮೂರನೆಯ. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೆಯ. ಮುಂದಿನ ಪ್ರಶ್ನೆ, YJ-20 ಎಂಬ ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದಿನಗಳಲ್ಲಿ ಜಾಗತಿಕ ಕುಟುಂಬ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 1, ಆಪ್ಷನ್ ಬಿ ಜನವರಿ 2, ಆಪ್ಷನ್ ಸಿ ಡಿಸೆಂಬರ್ 31. ಈ ಪ್ರಶ್ನೆಯ ಉತ್ತರವನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಆನಂತರ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.